ಶ್ರೀರಂಗಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಹಿನ್ನೆಲೆ ಸಾರ್ವಜನಿಕರ ಆಸ್ಪತ್ರೆಗೆ ವಿವಿಧ ಸಂಘಟನೆಗಳು ಹಾಗೂ ಹೋರಾಟಗಾರರಿಂದ ಮುತ್ತಿಗೆ. ಆಸ್ಪತ್ರೆಯ ವೈದ್ಯರು ಸೇರಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕರು, ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸಿರುವ ವೈದ್ಯರು ವಿರುದ್ಧ ಕ್ರಮಕ್ಕೆ ಒತ್ತಾಯ. ಸಾರ್ವಜನಿಕರು ಸೇರಿದಂತೆ ರೋಗಿಗಳ ಜೊತೆ ಸರಿಯಾಗಿ ಸ್ಪಂದಿಸದ ವೈದ್ಯರ ವಿರುದ್ಧ ಆಕ್ರೋಶ. ಈ ಕೂಡಲೇ ಸರ್ಕಾರವಾಗಲಿ ಸಂಬಂಧಪಟ್ಟ ಪ್ರತಿನಿಧಿಗಳು ಇತ್ತ ಗಮನ ಹರಿಸಲು ಆಗ್ರಹ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಪಾಯಿಂಟಿಂಗ್ ಅಥಾರಿಟಿ ಮಾಡಬೇಕು. ನಾನು ಅವ್ರಿಗೆ ರೆಕಮೆಂಡ್ ಮಾಡಿದ್ದೀನಿ, ಫಾರ್ವರ್ಡ್ ಮಾಡಿದ್ದೀನಿ. ಈಗ ಒಂದು ಕೆಲಸ ಮಾಡಿ ಮೇಡಮ್, ನೀವೇನು ಅನ್ಯತಾ ಭಾವಿಸ್ಕೊಡಿ. ನೀವು ಹೆಣ್ಮಗಳಾಗಿ ನಾವು ಸುಮ್ಮನೆ ಪಕ್ಕ ನಾವೇನಾದ್ರು ಜೋರ ಮಾತಾಡೋದು ತಪ್ಪಾಗುತ್ತೆ. ನಿಮ್ಮ ಕೈಲಿ ಏನಾದರೂ ಬದ್ಧತೆ ಇದೆ, ನನಗೆ ಮಾಡಕ್ಕೆ ಶಕ್ತಿ ಇದೆ ಅಂದ್ರೆ ಮಾಡಿ. ಗೌರ್ಮೆಂಟ್ ಆಸ್ಪತ್ರೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಹೇಳ್ಕೊಳಕ್ಕೆ ಅರ್ಥ ಐತೆ. ಶ್ರೀರಂಗಪಟ್ಟಣದಲ್ಲಿ ಎಂತೆಂತ ಬುದ್ಧಿವಂತರು, ಎಂತೆಂತ ಪ್ರಜ್ಞಾವಂತರು ಇದ್ದಾರೆ, ಏನಿದ್ರು ಪ್ರಯೋಜನ ಇಲ್ಲ. ಇವ್ರು ವ್ಯಾಪ್ತಿಲಿರುವಂತೆ ಬಿಡ್ರಿ, ಅವ್ರು ಬರಲಿ ಹೈಯರ್ ಅಥಾರಿಟಿ ಯಾರು ನಾವು ರೆಕಮೆಂಡ್ ಮಾಡಿದ್ದೀನಪ್ಪ. ಹಿಂದೆ ಮನವಿ ಕೊಟ್ಟಿದ್ವಿ. ಸಾರ್ವಜನಿಕ ಆಸ್ಪತ್ರೆ ಬರ್ತಾ ಇರುವಂಥ ಹಿರಿಯರಿಗೆ, ವೃದ್ಧರಿಗೆ ಹಾಗೂ ಮಹಿಳೆಯರಿಗೆ, ಮಕ್ಕಳಿಗೆ ಭಾರಿ ಅನಾನುಕೂಲ ಆಗ್ತಾ ಇದೆ. ಸೂಕ್ತ ಚಿಕಿತ್ಸೆ ನೀಡ್ತಾ ಇಲ್ಲ. ಬರುವಂಥವ್ರನ್ನ ಸುಮ್ಮನೆ ಅಲ್ದಾಡಿಸ್ತಾ ಇದ್ದಾರೆ. ಜೊತೆಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಜಾಸ್ತಿ ನೋವು ಅಥವಾ ಏನಾದ್ರು ಅಂದ್ರೆ ಸಾಕು ಮೈಸೂರು ಬಸ್ ಕಳಿಸ್ಬಿಡೋದು. ಮತ್ತು ನಮ್ಮ ಮೋದಿ ಔಷಧಾಲಯ ಇತ್ತು ಇಲ್ಲಿ ಶ್ರೀರಂಗಪಟ್ಟಣ ಸಾರ್ವಜನಿಕ ಆಸ್ಪತ್ರೆ ಒಳಗೆ. ಬರುವಂಥವ್ರಿಗೆ ಅಟ್ಲೀಸ್ಟು ಕೂಲಿ ಮಾಡಿ ಕಾರ್ಮಿಕರು ಅಂಥವ್ರಿಗೆ ಒಂದು ಸಣ್ಣ ಪುಟ್ಟ ಹೆಲ್ಪ್ ಆಗೋದು, ಅದನ್ನು ಮುಚ್ಚಿದ್ದಾರೆ. ಅದನ್ನು ಬೆಳಗ್ಗೆ 9ರಿಂದ ರಾತ್ರಿ 8ವರೆಗೆ ತೆಗೀರಿ ಅಂತ ಮನವಿ ಮಾಡಿದ್ವಿ. ಮತ್ತು ರಕ್ತ ಪರೀಕ್ಷೆ ಮಾಡುವಂಥ ಕೇಂದ್ರನ ಕೆಳಗಡೆ ಇದರಿಂದ ತಗೊಂಡು ಮೇಲ್ಗಡೆ ಹಾಕಿದ್ದಾರೆ. ವಯಸ್ಸಾಗಿರೋರು ಮಕ್ಕಳನ್ನ ಕರ್ಕೊಂಡು ಹೆಂಗೆ ಹೋಗೋಕ್ಕಾಗತ್ತೆ ಮೇಲ್ಗಡೆಗೆ, ಅದನ್ನ ಬದಲಾವಣೆ ಮಾಡಿ ಕೆಳಗಡೆ ಹಾಕಿ ಅಂತ ಹೇಳಿದ್ವಿ. ಕೆಳಗಡೆ ಹಾಕಿ 5 ದಿನ ಮಾಡೋದು, ತಿರ್ಗಿ ಕ್ಲೋಸ್ ಮಾಡ್ಬೋದು. ಆಮೇಲೆ ಯಾರು ಕೂಡ ಡಾಕ್ಟ್ರುಗಳು ಸರಿಯಾದ ಸಮಯಕ್ಕೆ ಬರಲ್ಲ. ಆಮೇಲೆ ಬೇಕಾಬಿಟ್ಟು 1 ಗಂಟೆಗೆ 1:15 ಊಟ ಅಂದರೆ ಇವ್ರು 1 ಗಂಟೆಗೆ ಯಾರು ಇರಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ನಾವು ಹೇಳ್ತೀವಿ ಎಮರ್ಜೆನ್ಸಿ ಬರೋಕ್ಕೆ ಒಬ್ಬರನ್ನ 3 ಜನ ಇರ್ತಾರೆ, ಒಬ್ಬರು ಊಟಕ್ಕೆ ಕೂತ್ಕೊಳ್ಳಿ. ನೀವು ಇನ್ನಿಬ್ಬರು ಕೆಲಸ ಮಾಡ್ತಾ ಇರಲಿ, ಅಥವಾ ಇಬ್ಬರು ಊಟಕ್ಕೆ ಹೋಗಿ ಒಬ್ಬರು ಕೆಲಸ ಮಾಡಲಿ ಅಂತ ಕ್ಲೋಸೇ ಮಾಡಿಬಿಡ್ತಾರೆ ಹೋಗ್ಬಿಟ್ಟು. ಸಾರ್ವಜನಿಕರು ಆಮೇಲೆ ನಮ್ಮ ಶ್ರೀರಂಗಪಟ್ಟಣ ಐತಿಹಾಸಿಕ ಪ್ರವಾಸಿ ಇರುವಂಥ ಜಾಗ, ಲಕ್ಷಾಂತರ ಜನ ಹೊರಗಡೆಯಿಂದೆಲ್ಲ ಬರ್ತಾ ಇರ್ತಾರೆ. ಈ ಥರ ಇವತ್ತಿನ ಆರೋಗ್ಯ ಪರಿಸ್ಥಿತಿನೇ ಜನಗಳಿಗೆ ದುಕ್ಕಟ್ಟಾಗಿ ನಿಂತಿದೆ. ಈ ಪರಿಸ್ಥಿತಿಯಲ್ಲಿ ಈ ರೀತಿ ಬರುವಂಥವ್ರನ್ನ ರೋಗಿಗಳನ್ನ ಈ ರೀತಿ ನೆಟ್ಸ್ಕೊಂಡ್ರೆ ಇದನ್ನು ಕೇಳೋರು ಯಾರು? ಈಗ ನೀವೇ ನೋಡಿದ್ರಿ, ಅವ್ರನ್ನ ಕೇಳೋದಕ್ಕೆ ಮುಖ್ಯ ವೈದ್ಯಾಧಿಕಾರಿಗಳು ನಡೆ ನೋಡಿದ್ರಿ. ಆ ಅಮ್ಮ ಹೆಲ್ಪ್ಲೆಸ್ ಆಗಿ ಕೂತಿದ್ದಾಳೆ.